ಬಿಡದಿ ಟೌನ್ಶಿಪ್ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇಲ್ಲ ಎನ್ನುವಂತಹ ವಿಚಾರವಾಗಿ ಜೆಡಿಎಸ್ ಜೊತೆಗೆ ನಾವು ಕೂಡ ಹೋರಾಟವನ್ನ ಮಾಡ್ತೇವೆ. ದೇವೇಗೌಡರು ಧರಣಿಗೆ ಹೋದ್ರೆ ನಾವು ಹೋಗ್ತೇವೆ. ಇಬ್ಬರಲ್ಲಿ ಯಾರು ಮಾಡಿದ್ರು ಕೂಡ ಅದು ಹೋರಾಟವೇ. ಯಾಕೆ ಅಂತ ಹೇಳಿದ್ರೆ ಎನ್ಡಿಎ ಭಾಗವಾಗಿ ಯಾರೇ ಮಾಡಿದ್ರು ಅದು ಹೋರಾಟ ಅನ್ನೋದನ್ನ ತಿಳಿಸಿದ್ದಾರೆ. ಇಲ್ಲ, ನಾವು ಕೂಡ ಮಾಡ್ತೇವೆ. ಈಗ ದೆಹಲಿಗೆ ಹೋಗಿದ್ರಲ್ಲ ಮುಖಂಡರುಗಳೆಲ್ಲ, ಅದರಿಂದಾಗಿ ಮುಖಂಡರನ್ನು ಹೊರತುಪಡಿಸಿ ಅಲ್ಲಿ ಮಾಡೋದಂಥದ್ದು ಇದಿಲ್ಲ. ಆಮೇಲೆ ಯಾವಾಗ ಜೆ ಡಿ ಎಸ್ಸು ಹೆಚ್ಚು ನಿರಂತರವಾಗಿ ಅಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಯೋ, ಇದು ನಾವು ಒಂದು ಸಪ್ರೇಟಾಗಿ ಹೋಗೋದು ಅದೆಲ್ಲ ನಮಗೂ ಕೂಡ ಅದು ಅನಿಸಲ್ಲ. ಯಾಕಂತಂದರೆ ನಾವು ಎನ್ ಡಿ ಎ ಭಾಗವಾಗಿ ಅವರು ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡಲಿ, ಅವ್ರಿಗೆ ನಾವು ಸಹಕಾರಿಯಾಗಿದ್ದೇವೆ ಅಂತ. ಯಾಕಂದರೆ ನಾವೇನು ಅವ್ರಿಗೆ ವಿರುದ್ಧವಾಗಿಲ್ವಲ್ಲ. ಅದರಿಂದಾಗಿ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಆಗಲಿ ಅಥವಾ ದೇವೇಗೌಡರು ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ, ನಾನು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಆ ರೀತಿ ಮಾಡಿದ್ರೆ ನಾವು ಅವ್ರ ಜೊತೆಯಲ್ಲಿ ಸೇರ್ತೇವೆ, ಅವ್ರಿಗೆ ಸಪೋರ್ಟ್ ಕೊಡ್ತೇವೆ. ಯಾಕಂದರೆ ನಾವು ಮಾಡಿದ್ರು ಅವ್ರು ಮಾಡಿದ್ರು ಎರಡೂ ಒಂದೇ ಅನ್ನೋದೇ ನಮ್ಮ ಭಾವನೆ ಇರತಕ್ಕಂಥದ್ದು. ಇಲ್ಲ, ನಾವು ಕೂಡ ಮಾಡ್ತೇವೆ. ಈಗ ದೆಹಲಿಗೆ ಹೋಗಿದ್ರಲ್ಲ ಮುಖಂಡರುಗಳೆಲ್ಲ, ಅದರಿಂದಾಗಿ ಮುಖಂಡರನ್ನು ಹೊರತುಪಡಿಸಿ ಅಲ್ಲಿ ಮಾಡೋದಂಥದ್ದು ಇದಿಲ್ಲ. ಆಮೇಲೆ ಯಾವಾಗ